ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ ನಿಗದಿಯ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಕೋರ್ಟ್ ಹಾಲ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಇದಾಗಲೇ ಪ್ರವೇಶವನ್ನ ಮಾಡಿದೆ. ಪರಪ್ಪನಾಗ್ರಹಾರ ಜೈಲಿನಿಂದ ಪೊಲೀಸರು ದರ್ಶನ್ ಅನ್ನ ಕರ್ಕೊಂಡು ಬಂದಿದ್ದಾರೆ. ಪೊಲೀಸರ ಜೊತೆಗೆ ಮಾತನಾಡ್ತಾ ತೆರಳಿದ್ದಾರೆ ದರ್ಶನ್. 81 ದಿನಗಳ ಬಳಿಕ ಜೈಲಿನಿಂದ ಹೊರ ಬಂದಿದ್ದಾರೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ 81 ದಿನ ಆಗಿದೆ. ಅದು ಅನುಕುಮಾರ್, ಜಗದೀಶ್, ದರ್ಶನ್, ಪವಿತ್ರ ಗೌಡ ಎಲ್ಲರೂ ಕೂಡ ಪೊಲೀಸ್ ಭದ್ರತೆಯ ಜೊತೆಗೆ ಈ ಕೋರ್ಟ್ ಆವರಣಕ್ಕೆ ಬಂದಂತ ಸಂದರ್ಭದ ದೃಶ್ಯ ಇದು. ದರ್ಶನ್ ಬರ್ತಾ ಇದ್ದಂತ ಸಂದರ್ಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಪೊಲೀಸರ ಜೊತೆಗೇನೆ ಭದ್ರತೆಯ ಜೊತೆಗೆ ಕೋರ್ಟ್ ಆವರಣಕ್ಕೆ ಬಂದಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ನಿಜಕ್ಕೂ ಇಡೀ ಡಿ ಗ್ಯಾಂಗ್ಗೆ ಬಿಗ್ ಡೇನೆ. ಟೆನ್ಷನ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಕೋರ್ಟ್ನಲ್ಲಿ ವಕೀಲರು ಕೂಡ ಕಿಕ್ಕಿರಿದು ಸೇರಿದ್ದಾರೆ. ಹೈ ಪ್ರೊಫೈಲ್ ಕೇಸ್ ಇದು. ದರ್ಶನ್ ಅಂತ ಒಬ್ಬ ನಟ, ಅವ್ರ ಮೇಲೆ ಇಂಥ ಆರೋಪ ಬರೋದು, ಪೊಲೀಸರು ಅವರನ್ನ ಜೈಲು ಪಾಲ್ ಮಾಡಿದ್ದು, ವಿಚಾರಣೆಗೆ ಒಳಪಡಿಸಿರೋದು, ಇವೆಲ್ಲವೂ ಕೂಡ ಇನ್ನೂ ಕೆಲವರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಮೇಲೆ ಇಂಥ ಆರೋಪ ಬಂದಿದೆ ಅಂತ. ಇದೀಗ ವಾಹನದ ಒಳಗಡೆ ಕೂತಿರ್ಬೇಕಾದಂಥ ಸಂದರ್ಭ ಅವರು ಮಾಸ್ಕ್ ಅನ್ನ ಧರಿಸಿದ್ದಾರೆ, ಜೊತೆಗೆ ಹಣೆಗೆ ತಿಲಕ ಇಟ್ಟಿದ್ದಾರೆ. ಹೇಳಿ ಕೇಳಿ ವಿಜಯಲಕ್ಷ್ಮಿ ಅವರು ಎಲ್ಲಾ ದೇವರ ಮೊರೆ ಹೋಗಿದ್ರು. ಒಂದು ರೀತಿ ಟೆಂಪಲ್ ರನ್ ಮಾಡಿದ್ರು ಅವರು. ಕರ್ನಾಟಕ ಹೊರ ರಾಜ್ಯಗಳ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಪಣ ತೊಟ್ಟಿದ್ದಾರೆ ದರ್ಶನನ್ನ ಈ ಆರೋಪದಿಂದ ಮುಕ್ತಗೊಳಿಸಬೇಕು ಅನ್ನೋದಾಗಿ. ಬಹುಶಃ ಅದರ ಒಂದು ಭಾಗವಾಗಿ ತಿಲಕ ಕೂಡ ಇಟ್ಟಿದ್ದಾರೆ ದರ್ಶನ್. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು. ಈ ಕೋರ್ಟ್ನ ಆವರಣಕ್ಕೆ ಬಂದ ನಂತರದಲ್ಲಿ ಮಾಸ್ಕ್ ತೆಗೆದಿದ್ದಾರೆ. ಬ್ಲೂ ಬಣ್ಣದ ಉಡಿಯನ್ನು ಧರಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಾವು. ಸಿಟಿ ಸಿವಿಲ್ ಕೋರ್ಟ್ ಆವರಣದ ದೃಶ್ಯ ಇದು. ಇದೀಗ ಕೋರ್ಟ್ನ ಒಳಭಾಗಕ್ಕೆ ನಡೆದಿದ್ದಾರೆ. ಪೊಲೀಸರ ಜೊತೆಗೆ ಒಟ್ಟು 6 ಜನ ಆರೋಪಿಗಳು ಈಗಾಗಲೇ ಕೋರ್ಟ್ ಆವರಣಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲ ಕ್ಷಣದಲ್ಲಿ ದೋಷಾರೋಪ ನಿಗದಿಯ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಆರೋಪಿಗಳು ರೆಸ್ಪಾಂಡ್ ಮಾಡ್ತಾರೆ, ತಮ್ಮ ಪಾತ್ರ ಇದು ಅಂತ ಗೊತ್ತಾದಾಗ ಇವರ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ, ಉತ್ತರಗಳು ಏನಾಗಿರುತ್ತೆ, ಇವೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಿದೆ. ಅಂದ್ರೆ ಈ ದೋಷಾರೋಪ ನಿಗದಿ ಪ್ರಕ್ರಿಯೆ ಪ್ರಾರಂಭ ಆದ ನಂತರದಲ್ಲಿ ನಿಜಕ್ಕೂ ಇಡೀ ರಾಜ್ಯನೇ ಬೆಚ್ಚು ಬಿದ್ದಿತ್ತು. ರೇಣುಕಾ ಸ್ವಾಮಿ ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅಂತ ಗೊತ್ತಾದಾಗ, ಅದರ ಕಾರಣವನ್ನ ನೋಡಿದಾಗ ಡಿಬಾಸ್ ಅಭಿಮಾನಿಗಳಿಗೂ ಕೂಡ ಬಿಗ್ ಶಾಕ್ ಆಗಿತ್ತು. ಅದಾದ ನಂತರ ಇದರಲ್ಲಿ ದರ್ಶನ್ ಪಾತ್ರ ಏನು ಇರ್ಲಿಕ್ಕಿಲ್ಲ ಅಂತ ಹೇಳಿದವರೇ ಹೆಚ್ಚು. ಬಟ್ ಅದಾದ ನಂತರ ಪೊಲೀಸರು ತನಿಖೆ ಮಾಡಿದಂಥ ಹಂತದಲ್ಲಿ ಗೊತ್ತಾದಂಥ ಸತ್ಯ ನಿಜಕ್ಕೂ ಕರ್ನಾಟಕದ ಜನರನ್ನ ಬೆಚ್ಚಿ ಬೀಳಿಸಿತ್ತು. ದರ್ಶನ್ ಮೇಲೆ, ಪವಿತ್ರ ಗೌಡ ಮೇಲೆ ಅಂಥ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಇದೀಗ ಪವಿತ್ರ ಗೌಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು. ಕೋರ್ಟ್ನ ಒಳಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯ. ಲೇಡಿ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಸಿಬ್ಬಂದಿ ಇದ್ದಾರೆ. ಅವರ ಜೊತೆಗೆ ಕೋರ್ಟ್ನ ಒಳಭಾಗಕ್ಕೆ ನಡೀತಾ ಇದ್ದಾರೆ ಪವಿತ್ರ ಗೌಡ. A1 ಇಡೀ ಪ್ರಕರಣದಲ್ಲಿ A1 ಪವಿತ್ರ ಗೌಡ. ಇದ್ರ ಬಗ್ಗೆ ಜಡ್ಜ್ ಕೂಡ ಬಹಳಷ್ಟು ಬಾರಿ ವಿಚಾರಣೆಯಲ್ಲಿ ಹೇಳಿದ್ದಾರೆ, ಬಹುಶಃ ಪವಿತ್ರ ಗೌಡ ಇಲ್ಲದೆ ಇದ್ದಿದ್ರೆ ಇಡೀ ಪ್ರಕರಣನೇ ನಡೀತಾ ಇರಲಿಲ್ಲ ಅಂತ. ಅದು ಆ ಮಾತುಗಳು ತಮಾಷೆಯಾಗಿದ್ರೂ ಕೂಡ ನೋಡೋರಿಗೆ, ಈ ಪ್ರಕರಣವನ್ನು ನೋಡೋರಿಗೆ ಅದು ಸತ್ಯ ಅನ್ನಿಸ್ಬಿಟ್ಟಿತ್ತು. ಪವಿತ್ರ ಗೌಡ ಇದೀಗ ಕೋರ್ಟ್ನ ಆವರಣದ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಇದಾಗಲೇ ಕೋರ್ಟ್ ಆವರಣವನ್ನು ಒಟ್ಟು 6 ಆರೋಪಿಗಳು ತಲುಪಿದ್ದಾರೆ. ದರ್ಶನ್ ಆಗ್ಲೇ ಹೋಗ್ತಾ ಇದ್ದಂಥ ದೃಶ್ಯವನ್ನು ತೋರಿಸಿದ್ವಿ ನಾವು. ಇದೀಗ ಪವಿತ್ರ ಗೌಡ ಹಾಗೆ ಇನ್ನುಳಿದಂಥ 4 ಆರೋಪಿಗಳು, ಒಟ್ಟು 6 ಜನ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ಗೆ ಬಂದು ತಲುಪಿದ್ದಾರೆ. ಬಹುಶಃ ಅವ್ರ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಗೊಂದಲವನ್ನ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಕ್ರೂರವಾಗಿ ಕೊಲೆಯಾಗಿದ್ದಾನೆ. ಆ ಆರೋಪ ಇವ್ರುಗಳ ಮೇಲಿದೆ, 17 ಜನರ ಮೇಲಿದೆ. ಬೇರೆ ಬೇರೆ ಪಾತ್ರಗಳಿರ್ಬೋದು, ಬಟ್ ಆ ವ್ಯಕ್ತಿ ಸತ್ತಿರುವಂಥ ಆರೋಪ ಇಷ್ಟು ಜನರ ಮೇಲಿದೆ. ತಮ್ಮ ಮೇಲೆ ಏನು ಆರೋಪಗಳು ಬರ್ಬೋದು ಅಥವಾ ಜಡ್ಜಸ್ ಏನು ಹೇಳ್ಬೋದು, ಇವೆಲ್ಲ ಟೆನ್ಷನ್ಗಳು ಇದ್ದೇ ಇದೆ ಇದಿಷ್ಟು ಜನ ಆರೋಪಿಗಳ ಮನಸ್ಸಲ್ಲಿ. ಮಾಸ್ಕ್ ಧರಿಸಿ ಕೋರ್ಟ್ ಆವರಣದವರೆಗೂ ಬಂದಿದ್ದಾರೆ ದರ್ಶನ್. ಅದಾದ ನಂತರ ಮಾಸ್ಕ್ ತೆಗೆದು ಕೋರ್ಟ್ ಒಳಗೆ ಹೋಗಿದ್ದಾರೆ. ಇನ್ನು ಪವಿತ್ರ ಗೌಡ ಕೂಡ ಇದಾಗಲೇ ಕೋರ್ಟ್ ಒಳಗಡೆ ಪ್ರವೇಶ ಪಡೆದಿದ್ದಾರೆ. ಹಾಗೆ ಒಟ್ಟು 6 ಜನ ಆರೋಪಿಗಳು
ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿವರೆಲ್ಲರೂ ಕೂಡ 17 ಜನ. ಒಂದಷ್ಟು ಜನ ಕಿಡ್ನಾಪ್ನಲ್ಲಿ ಅವ್ರ ಪಾತ್ರ ಇತ್ತು, ಕರ್ಕೊಂಡು ಬಂದಿದ್ದಷ್ಟೇ. ಇನ್ನೊಂದಷ್ಟು ಜನ ಅವ್ರಿಗೆ ಹೊಡೆದಿದ್ರು, ಮತ್ತೊಬ್ಬ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದ, ಇನ್ನೊಬ್ಬ ಬೂಟ್ ಕಾಲ್ನಲ್ಲಿ ಒದ್ದಿದ್ದ. ಎಲ್ಲ ಆರೋಪಿಗಳನ್ನ ಕೂಡ ಇಂಡಿವಿಜುವಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಅವ್ರು ಕೊಟ್ಟಿರುವಂತ ಹೇಳಿಕೆ, ದರ್ಶನ್ ಏನ್ ಮಾಡಿದ್ರು, ಪವಿತ್ರ ಗೌಡ ಏನ್ ಮಾಡಿದ್ರು, ಯಾವ ಸಂದರ್ಭ ಬಂದ್ರು, ಯಾವಾಗ ಹೋದ್ರು, ಇವೆಲ್ಲವನ್ನ ಕೂಡ 17 ಜನರ ಹೇಳಿಕೆಗಳಲ್ಲಿ ನೋಡಬಹುದಾಗಿದೆ. ಇದೆಲ್ಲವನ್ನ ಗಮನಿಸಿರುವಂತ ಜಡ್ಜ್ ದೋಷಾರೋಪ ನಿಗದಿ ಮಾಡಿದ್ದಾರೆ. ಅದರ ಪ್ರಕ್ರಿಯೆ ಆರಂಭ ಆಗುತ್ತೆ ಇವತ್ತು. ಮೊದಲ ಟ್ರಯಲ್ ಇದು. ಇನ್ನೇನು ಕೆಲ ಕ್ಷಣಗಳಲ್ಲಿ ದೋಷಾರೋಪ ನಿಗದಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಕೋರ್ಟ್ನಲ್ಲಿ. ಅದಕ್ಕೂ ಮುಂಚಿತವಾಗಿ ಒಟ್ಟು 17 ಜನ ಆರೋಪಿಗಳ ಹಾಜರಾತಿಯನ್ನ ಪಕ್ಕಾ ಮಾಡ್ಕೊಳ್ಬೇಕಿದೆ. ಇದಾಗಲೇ ನಮಗೆ ಗೊತ್ತಿರುವಂತಹ ಪ್ರಕಾರ ದೃಶ್ಯ ಸಮೇತವಾಗಿ ನಾವು ನೋಡಿದೀವಿ, ಒಟ್ಟು 6 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ಕೋರ್ಟ್ಗೆ ತಲುಪಿದ್ದಾರೆ ಅಂತ. ಇನ್ನುಳಿದಂತ ಆರೋಪಿಗಳು ಕೋರ್ಟನ್ನ ತಲುಪಿದ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರಾದ ನಂತರ ಹಾಜರಾತಿಯನ್ನ ಖಚಿತಪಡಿಸಿಕೊಂಡು ದೋಷಾರೋಪ ಪಟ್ಟಿಯನ್ನು ಓದೋದು ಪ್ರಾರಂಭ ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಬ್ಬೊಬ್ಬರ ಪಾತ್ರ, 17 ಜನ ಆರೋಪಿಗಳಲ್ಲಿ ಒಬ್ಬೊಬ್ಬರ ಪಾತ್ರ ಏನಿದೆ ಎಲ್ಲವನ್ನೂ ಕೂಡ ಹೇಳುತ್ತಾರೆ. ತಾನು ಬೂಟ್ ಕಾಲ್ನಲ್ಲಿ ಒದ್ದಿದ್ದು ಹೌದಾ, ಕರೆಂಟ್ ಶಾಕ್ ಕೊಟ್ಟಿದ್ದು ಹೌದಾ, ದೊಣ್ಣೆಗಳಿಂದ ಹಲ್ಲೆ ಮಾಡಿರೋದು ಹೌದಾ, ಇದನ್ನ ಹೇಳಬೇಕಿದೆ ಆರೋಪಿಗಳು. ಇಲ್ಲ ನಾನು ಮಾಡೇ ಇಲ್ಲ ಅನ್ನೋದಾದ್ರೆ ಆ ನಂತರದಲ್ಲಿ ಸಾಕ್ಷ್ಯಗಳ ವಿಚಾರಣೆ ಕೂಡ ಪ್ರಾರಂಭ ಆಗುತ್ತೆ. ಟ್ರಯಲ್ ಮೊದಲ ಹಂತವಾಗಿ ಇದೀಗ 17 ಜನ ಆರೋಪಿಗಳು ಕೋರ್ಟ್ಗೆ ಬರಬೇಕಿದೆ, ಬಂದಿದ್ದಾರೆ. ಇನ್ನೇನು ಪ್ರಾರಂಭ ಆಗುತ್ತೆ ಟ್ರಯಲ್ 2:45ಕ್ಕೆ. ಇದು ಪವಿತ್ರ ಗೌಡ ಕೋರ್ಟ್ ಆವರಣಕ್ಕೆ ಬಂದಂತ ದೃಶ್ಯ. 2 ಬೇರೆ ಬೇರೆ ವಾಹನಗಳಲ್ಲಿ ಬಂದಿದ್ದಾರೆ ಪವಿತ್ರ ಗೌಡ ಹಾಗೆ ಉಳಿದಂತ ಆರೋಪಿಗಳು. ಒಟ್ಟು 6 ಜನ ಆರೋಪಿಗಳಿಗೆ 2 ವಾಹನಗಳಲ್ಲಿ ಕೂರಿಸಿಕೊಂಡು ಪರಪ್ಪನ ಅಗ್ರಹಾರ ಜೈಲಿನಿಂದ ಕೋರ್ಟ್ ಆವರಣಕ್ಕೆ ಕರ್ಕೊಂಡು ಬರಲಾಗಿದೆ. ಒಂದ್ ಕಡೆ ಪವಿತ್ರ ಗೌಡ, ಮತ್ತೊಂದು ಕಡೆ ದರ್ಶನ್. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2 ಪ್ರಮುಖ ಆರೋಪಿಗಳು A1 ಮತ್ತು A2. ಪವಿತ್ರ ಗೌಡ ಅವರ ಮನೆ ಕೆಲಸದವನ ಜೊತೆಗೆ ಹೇಳ್ಕೊಂಡಿರುವಂತ ಒಂದು ವಿಚಾರ ದರ್ಶನ್ ವರ್ಗೂ ತಲುಪಿ ಇನ್ನೊಂದಷ್ಟು ಜನ ಅದಕ್ಕೆ ಕೈ ಮಿಲಾಯಿಸಿ ಒಬ್ಬ ವ್ಯಕ್ತಿಯ ಹಲ್ಲೆನೇ ಆಗಿ ಹೋಗುತ್ತೆ. ಅದು ಭೀಕರವಾಗಿರುತ್ತೆ. ಎದೆ ಮೂಳೆಗಳು ಮುರಿದಿರ್ತವೆ, ತಲೆ ಓಪನ್ ಆಗಿರುತ್ತೆ, ರಕ್ತಸಿಕ್ತವಾದಂಥ ದೇಹ, ಆ ರೀತಿ ಒಂದು ಶವ ಸಿಗುತ್ತೆ. ಅದಾದ ನಂತರ ಏನೇನಾಯ್ತು ಅನ್ನೋದನ್ನ ಆವಾಗಲೇ ವಿವರಿಸ್ತಾ ಇದ್ವಿ ನಾವು. 4 ಜನ ಆರೋಪಿಗಳು ಹೀಗೆ ಸ್ಟೇಷನ್ಗೆ ಹೋಗಿ ಹಣಕಾಸಿನ ವಿಚಾರ ಗಲಾಟೆ ಆಯಿತು, ಕೊಲೆ ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಅದು ಹಾಗಾಗಿರಲಿಲ್ಲ. ಪೊಲೀಸರು ಒಬ್ಬೊಬ್ಬರನ್ನೂ ಕೂಡ ವಿಚಾರಣೆ ಮಾಡಿದಂಥ ಸಂದರ್ಭ ವಿಭಿನ್ನವಾದಂಥ ಹೇಳಿಕೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲೇ ಸಿಕ್ಕಾಕೊಳ್ತಾರೆ. ಅವರನ್ನ ನೀಟಾಗಿ ಬಾಯಿ ಬಿಡಿಸಿದಾಗ ಪೊಲೀಸರಿಗೆ ಇವರೆಲ್ಲರ ಹೆಸರುಗಳು ಕೂಡ ಕೇಳಿಬರುತ್ತೆ, ಇನ್ಕ್ಲೂಡಿಂಗ್ ದರ್ಶನ್. ಅನಂತರ ಅದಕ್ಕೆ ಬೇಕಿರುವಂಥ ಎಲ್ಲ ದಾಖಲೆಗಳನ್ನು ಜೊತೆಲಿ ಇಟ್ಕೊಂಡು ದರ್ಶನನ್ನ ಕೂಡ ಬಂಧಿಸಿ ವಿಚಾರಣೆ ಪ್ರಾರಂಭ ಮಾಡ್ತಾರೆ. ಇವೆಲ್ಲ ನಡೆದು ವರ್ಷಗಳೇ ಉರುಳು ಹೋಗಿದೆ. ಇವತ್ತು ಟ್ರಯಲ್ ಪ್ರಾರಂಭ, ಮೊದಲ ಹಂತ ಇದು. ಆರೋಪಿಗಳನ್ನ ಕೋರ್ಟ್ ಹಾಲ್ನೊಳಗೆ ಪೊಲೀಸರು ಕೂರಿಸಿದ್ದಾರೆ. ಈಗ ಕೋರ್ಟ್ ಹಾಲ್ ಅನ್ನ ತಲುಪಿದೆ ದರ್ಶನ್ ಅಂಡ್ ಗ್ಯಾಂಗ್. ಆರೋಪಿಗಳೆಲ್ಲರನ್ನ ಕೂಡ ಕೋರ್ಟ್ ಹಾಲ್ನೊಳಗೆ ಕೂರಿಸಿದ್ದಾರೆ. 6 ಜನ ಜೈಲಿನಿಂದ ಹೋದವರು, ಉಳಿದಂತವರು ಜಾಮೀನಿನ ಮೇಲೆ ಹೊರಗಡೆ ಇದ್ದವರು ಇವತ್ತು ಕೋರ್ಟ್ಗೆ ಹಾಜರಾಗಬೇಕಿದೆ. ಬಹಳ ಮಹತ್ವದ ದಿನ. ಕೋರ್ಟ್ ಹಾಲ್ ಪ್ರವೇಶಿಸಿದೆ ದರ್ಶನ್ ಅಂಡ್ ಗ್ಯಾಂಗ್. ಇವತ್ತು ಚಾರ್ಜಸ್ ಫ್ರೇಮ್ ಆಗುತ್ತೆ. ಜೈಲಿನಿಂದ ದರ್ಶನ್ ಅನ್ನ ಪೊಲೀಸರು ಕರೆತಂದು ಪವಿತ್ರ ಗೌಡ ಕೂಡ ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕೋರ್ಟ್ ತಲುಪಿದೆ ದರ್ಶನ್ ಅಂಡ್ ಗ್ಯಾಂಗ್. ಇವತ್ತು ದೋಷಾರೋಪ ನಿಗದಿಯಾಗೋದು ಅಂದ್ರೆ ಪಟ್ಟಿ ಸಿದ್ಧ ಆಗಿದೆ. ಜಡ್ಜ್ ಈ ಆರೋಪಿಗಳೆದುರು ಅದನ್ನ ಓದಿ ಹೇಳ್ತಾರೆ, ನಿಮ್ಮ ಮೇಲೆ ಏನೇನು ಚಾರ್ಜಸ್ ಆಗಿದೆ, ಚಾರ್ಜಸ್ ಫ್ರೇಮ್ ಆಗಿದೆ ಅನ್ನೋದನ್ನ. ಅದನ್ನ ಈ ಆರೋಪಿಗಳು ಒಪ್ಪಿಕೊಳ್ತಾರ, ನಿರಾಕರಿಸ್ತಾರ, ಅದನ್ನ ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ಒಪ್ಪಿಕೊಳ್ಳದೇ ಇರುವಂತಹ ಸಾಧ್ಯತೆಗಳೇ ದಟ್ಟವಾಗಿರೋದ್ರಿಂದಾಗಿ ನಂತರ ಶುರುವಾಗೋದೇ ಟ್ರಯಲ್, ಸಾಕ್ಷ್ಯಗಳ ವಿಚಾರಣೆ. ಅದಕ್ಕೂ ಕೂಡ ದಿನಾಂಕ ಇವತ್ತೇ ನಿಗದಿಯಾಗತ್ತೆ. ಒಂದೊಮ್ಮೆ ಒಪ್ಪಿಕೊಂಡ್ಬಿಟ್ರೆ, ವಿಚ್ ಇಸ್ ವೆರಿ ರೇರ್ ಆಫ್ ದಿ ರೇರ್, ಆ ಥರದ ಪ್ರಕರಣಗಳಾದದ್ದು ಬಹಳ ವಿರಳ. ಹಾಗಾದಲ್ಲಿ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗತ್ತೆ. ಕೋರ್ಟ್ ತಲುಪಿರುವಂಥದ್ದು ದರ್ಶನ್ ಅಂಡ್ ಗ್ಯಾಂಗ್.
ಜಾಮೀನಿಗೆ ಬಹಳ ದಿನಗಳಿಂದ ಒದ್ದಾಡಿ ನಂತರ ಹಾಸಿಗೆ ದಿಂಬುಗಾಗಿ ಹೋರಾಟ ಮಾಡಿ ಇದೆಲ್ಲವನ್ನ ಗಮನಿಸ್ತಾ ಹೋದಾಗ ಸಹಜವಾಗಿ ಆರೋಪವನ್ನು ಒಪ್ಪಿಕೊಳ್ಳೋ ಯಾವ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಮುಂದಿನ ಹಾದಿ ಏನು? ಚಾರ್ಜಸ್ ಫ್ರೇಮ್ ಆದಮೇಲೆ ಸಾಕ್ಷ್ಯಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಗಳ ವಿಚಾರಣೆಯನ್ನ ಆರಂಭ ಮಾಡೋದು ಯಾವಾಗ? ಈಗಾಗಲೇ ಅದಕ್ಕೂ ಕೆಲ ಸಮಯವನ್ನ ದರ್ಶನ್ ಪರ ವಕೀಲರು ಕೇಳಿದ್ರು ಅನ್ನುವಂಥ ಮಾಹಿತಿ. ಆ ಹಿನ್ನೆಲೆಯಲ್ಲಿ ಅದು ಇನ್ನೊಂದು ಕೆಲ ದಿನಗಳ ನಂತರ ಶುರುವಾಗುತ್ತೆ ಟ್ರಯಲ್. ಇಷ್ಟು ದಿನಗಳ ಕಾಲ ನಾವು ನೋಡಿದ್ದು ಆರೋಪಿಗಳ ವಿಚಾರಣೆ, ಸಾಕ್ಷ್ಯಗಳ ಸಂಗ್ರಹ, ಚಾರ್ಜಸ್ನೆಲ್ಲ ಚಾರ್ಜ್ ಶೀಟ್ ಸಿದ್ಧ ಆಯಿತು. ಈಗ ಚಾರ್ಜಸ್ ಫ್ರೇಮ್ ಆಗಿರೋದು ಅಂದರೆ ದೋಷಾರೋಪ ನಿಗದಿಯಾಗಿರೋದನ್ನ, ಏನೇನು ದೋಷ ಆರೋಪಗಳಾಗಿದೆ ಅವರ ಮೇಲೆ, ಆರೋಪಿಗಳ ಮೇಲೆ ಯಾವ್ಯಾವ ಪ್ರಕರಣಗಳಲ್ಲಿಂದ್ರೆ ಏನೇನು ಅವರ ಪಾತ್ರ ಇದೆ, ಆ ಆರೋಪಿಗಳ ಪಾತ್ರದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ನೀಡಲಾಗುತ್ತೆ. ನಿಮ್ಮ ಮೇಲೆ ಇಂತಿಂಥ ಆರೋಪಗಳು ನಿಗದಿಯಾಗಿದೆ ಅಂತ. ಇಷ್ಟು ದಿನದವರೆಗೆ ಆರೋಪ ಕೇಳಿ ಬಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಳಾದದ್ದು. ಈಗ ಆರೋಪ ನಿಗದಿಯಾಗುವಂತಹ ಪ್ರಕ್ರಿಯೆ, ಆ ಪ್ರಕ್ರಿಯೆಗೀಗ ಕೆಲವೇ ಕ್ಷಣ ಬಾಕಿ. ಆ ದೋಷಾರೋಪ ನಿಗದಿಯಾಗಿ ಅಂದರೆ ಜಡ್ಜ್ ಅದನ್ನು ಓದಿ ಹೇಳ್ತಾ ಇದ್ದಂತೆ ನಿಮ್ಮ ಮೇಲೆ ಇಂತಿಂಥ ಆರೋಪ, ಹಲ್ಲೆಗೆ ಸಂಬಂಧಪಟ್ಟಂತೆ, ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ, ಕ್ರೌರ್ಯಕ್ಕೆ ಸಂಬಂಧಪಟ್ಟಂತೆ, ಸಾಕ್ಷ್ಯನಾಶಕ್ಕೆ ಸಂಬಂಧಪಟ್ಟಂತೆ, ಇದೆಲ್ಲದಕ್ಕೂ ಯಾರ್ಯಾರ ಹೊಣೆ ಅನ್ನೋದಕ್ಕೆ ಏನು ಆರೋಪ ನಿಗದಿಯಾಗತ್ತೆ ನೋಡಿ. ಗಮನಿಸ್ತಾ ಇದ್ದೀವಿ ಆರೋಪಿಗಳೆಲ್ಲ ಕೋರ್ಟ್ಗೆ ಬಂದಿರುವುದನ್ನು. ಕಿಕ್ಕಿರಿದು ಸೇರಿದ್ದಾರೆ ವಕೀಲರು. ಯಾಕಂದರೆ ಹೈ ಪ್ರೊಫೈಲ್ ಕೇಸ್ ಇದು. ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಈ ಕೇಸನ್ನು ಇಡೀ ದೇಶ ಫಾಲೋ ಮಾಡ್ತಾ ಇದೆ. ಹೀರೋ ಆಗಿ ಬಹುಶಃ ಎಲ್ಲರಿಗೂ ಮಾದರಿಯಾಗಬೇಕಾಗಿದ್ದಂತಹ ಕಲಾವಿದ ಇಂತಹ ಪ್ರಕರಣಗಳು ಸಿಲುಕೊಂಡಿರುವಂಥದ್ದು ಬಹಳ ದುರಂತ. ಹಾಗಾಗಿಯೇ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು ಈ ಕೇಸ್. ಇಂಥದ್ದು ಕ್ರೌರ್ಯ ಮೆರೆಯೋದಕ್ಕೆ ಸಾಧ್ಯನಾ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೋಷಾರೋಪ ನಿಗದಿ ಆದಮೇಲೆ ಕೋರ್ಟಲ್ಲಿ ಜಡ್ಜ್ ಅದನ್ನು ಆರೋಪಿಗಳ ಎದುರು ವಿವರಿಸ್ತಾ ಹೋಗ್ತಾರೆ. ಆ ಆರೋಪವನ್ನು ಈ ಆರೋಪಿಗಳು ಒಪ್ಕೊಳ್ತಾರಾ ಇಲ್ವಾ? ನಾನಾಗಲೇ ವಿವರಿಸ್ತಾ ಇದ್ದಂತೆ ಒಪ್ಕೊಳ್ಳುವಂಥ ಸಾಧ್ಯತೆ ತೀರಾ ವಿರಳ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಏನು? ಸಾಕ್ಷ್ಯಗಳ ವಿಚಾರಣೆ ಆರಂಭ ಆಗೋದು. ಅದಕ್ಕೆ ಸಮಯ ನಿಗದಿಯಾಗತ್ತೆ. ಇದುವರೆಗೂ 17 ಜನರ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾದದ್ದು. ಆ 17 ಜನರ ಆರೋಪಿಗಳ ದೋಷಾರೋಪ ಇವತ್ತು ನಿಗದಿಯಾಗಿ ಅದನ್ನು ಜಡ್ಜ್ ವಿವರಿಸ್ತಾರೆ, ಓದ್ತಾರೆ. ಅಂದರೆ ಎಲ್ಲ ಸಿದ್ಧ ಆಗಿದೆ. ಅದನ್ನು ಆರೋಪಿಗಳಿಗೆ ಹೇಳುವಂತಹ ಒಂದು ಪ್ರಕ್ರಿಯೆ ಇವತ್ತು ನಡೆಯೋದು. ಅದಾದ ಮೇಲೆ ನಡೆಯುವಂತಹ ಟ್ರಯಲ್ ಇದೆಯಲ್ಲ, ಅವರು ಒಪ್ಕೊಳ್ಳದೆ ಇದ್ದಾಗ, ಹಾಗೆ ಇದು ವರ್ಷಗಟ್ಟಲೆ ಸಾಕ್ತಾ ಹೋಗುತ್ತೆ. ಆದಷ್ಟು ಬೇಗ ನಡೆಸುವಂತೆ ಕೂಡ ತಿಳಿಸಲಾಗುತ್ತೆ. ಯಾಕಂದರೆ ಈ ಹಿಂದೆ ನಾವು ನೆನಪಿರ್ಬೋದು ಚೈತ್ರ, ಬೇಲ್ ಕೊಡುವಂಥ ಸಂದರ್ಭದಲ್ಲೂ ಕೂಡ ಟ್ರಯಲ್ ಅನ್ನ ಎಷ್ಟೊತ್ತಿಗೆ ಮುಗಿಸ್ತೀರಾ, ಎಷ್ಟು ಸಮಯದಲ್ಲಿ ಮುಗಿಸ್ತೀರಾ ಅಂತ ಅನ್ನೋದನ್ನ ಕೋರ್ಟ್ ಕೇಳಿತ್ತು. ಅದನ್ನು ಆದಷ್ಟು ಬೇಗ ಅನ್ನೋದನ್ನ ಹೇಳಲಾಗಿತ್ತು. ಹಾಗಾಗಿ ಇನ್ನು ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅನ್ನೋಂಥ ಕುತೂಹಲದ ಜೊತೆಗೆ ಏನೇನು ಆರೋಪ ನಾವು ಈಗಾಗಲೇ ಅದನ್ನ ವಿವರಿಸ್ತಾ ಇದ್ವಿ. ಎಲ್ಲ ಬೇಸಿಸ್ ಮೇಲೆ ಯಾರ ಮೇಲೆ ಏನು ದೋಷ, ಏನು ಆರೋಪವನ್ನ ನಿಗದಿ ಮಾಡಲಾಗುತ್ತೆ ಅನ್ನೋದನ್ನ ಬಹಳ ಕುತೂಹಲ ಇದೆ. ನಿಜ ನಿಜ ನಿಜ. ಮತ್ತೊಂದು ಕಡೆಯಲ್ಲಿ ಕೊಲೆ ಆಗಿದೆ ಹೌದು, ಬಟ್ ಯಾವ ರೀತಿಯಾಗಿ ಸಾಯಿಸಿದ್ರು ಇವೆಲ್ಲವೂ ಕೂಡ ಶಿಕ್ಷೆಯನ್ನ ಪ್ರಕಟ ಮಾಡುವಂತ ಸಂದರ್ಭ ಬಹಳ ಪ್ರಮುಖ ಆಗುತ್ತೆ ಅನ್ನೋದು. ಎಷ್ಟು ಕ್ರೂರವಾಗಿ ಸಾಯಿಸಲಾಗಿತ್ತು ಇದ್ರ ಬಗ್ಗೆ ಕೆಲ ಕ್ಲಿಪ್ಗಳನ್ನ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲ ಎಕ್ಸ್ಪರ್ಟ್ ವಕೀಲರು ಮಾತನಾಡಿರೋದನ್ನು ಕೂಡ ನೀವು ಗಮನಿಸಿರ್ತೀರಾ. ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯ ಕೊಲೆ ಆಯಿತು, ಅದ್ರ ಮೇಲೆ ಶಿಕ್ಷೆಗಳು ನಿರ್ಧಾರ ಆಗುತ್ತೆ ಅಂತ, ಎಷ್ಟು ಕ್ರೂರವಾಗಿ ಸಾಯಿಸಲಾಗಿತ್ತು ಅಂತ. ಕೆಲವೊಂದು ಫೋಟೋಗಳು ಸಿಕ್ಕಾಗ ರೇಣುಕಾ ಸ್ವಾಮಿ ಕೊಲೆಯಾದಂಥ ಸ್ಥಳದಲ್ಲಿ ರೇಣುಕಾ ಸ್ವಾಮಿಯ ಈ ಮೃತದೇಹದ ಫೋಟೋ ನಿಜಕ್ಕೂ ನೋಡೋದಕ್ಕೆ ಅಸಾಧ್ಯ. ತಲೆಬುರುಡೆ ಓಪನ್ ಆಗಿರೋದು, ಇಡೀ ಮೈ ಕೈನಲ್ಲೆಲ್ಲ ಗಾಯಗಳು, ಇನ್ನು ಕೆಲವೊಂದು ವಿವರಿಸೋದಕ್ಕೂ ಅಸಾಧ್ಯ. ಅಷ್ಟು ಕ್ರೂರವಾಗಿ ರೇಣುಕಾ ಸ್ವಾಮಿಯನ್ನು ಸಾಯಿಸಲಾಗಿತ್ತು. ಇದೇ ಕಾರಣಕ್ಕೆ ಆ ಪ್ರಕರಣ ನಂಬರ್ 2 ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಯಾವುದರಲ್ಲಿ ಅತ್ಯಂತ ಕ್ರೂರವಾಗಿ ಸಾಯಿಸಿದಂಥ ಪ್ರಕರಣದಲ್ಲಿ, ಜೊತೆಗೆ ತುಂಬ ಕ್ರೂರತ್ವವನ್ನು ಮೆರೆದಿರೋದ್ರಲ್ಲಿ. ಸೊ ಅದರ ಆರೋಪಿಗಳು ಈ 17 ಜನ. ಹಾಗಾಗಿ ಟ್ರಯಲ್ನ ಮೊದಲ ಹಂತ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಇದೆ. ಜೊತೆಗೆ ಆ 17 ಜನ ಆರೋಪಿಗಳಲ್ಲಿ ಭಯ ಆವರಿಸ್ಕೊಂಡಿರುತ್ತೆ. ಒಪ್ಪಿಕೊಳ್ಳೋದು ಬಿಡೋದು ಆ ನಂತರದಲ್ಲಿ. ಬಟ್ ಆಗಿರುವಂಥ ಪ್ರಕರಣದ ಗಂಭೀರತೆ ಎಲ್ಲರಿಗೂ ಕೂಡ ಗೊತ್ತು, 17 ಜನ ಆರೋಪಿಗಳಿಗೂ ಗೊತ್ತು. ಇದಾಗಲೇ ಪೊಲೀಸರು ಸಂಗ್ರಹಿಸಿರುವಂಥ ಸಾಕ್ಷ್ಯ, ಬಂದಿರುವಂಥ FSL ರಿಪೋರ್ಟ್ ಇವೆಲ್ಲವೂ ಕೂಡ ಪೂರಕವಾಗಿರುತ್ತೆ ಇವರಿಗೆ ಶಿಕ್ಷೆಯನ್ನು ಕೊಡಿಸೋದ್ರಲ್ಲಿ. ಅದರ ಮೊದಲ ಹಂತವಾಗಿ ಇವತ್ತು ಈ 17 ಜನ ಆರೋಪಿಗಳ ಪಾತ್ರ ಏನು ಅನ್ನೋದನ್ನ, ದೋಷಾರೋಪ ಪಟ್ಟಿಯಲ್ಲಿ ಏನಿದೆ ಅನ್ನೋದನ್ನ
ಜಡ್ಜ್ ಓದ್ ಹೇಳ್ತಾರೆ. ಅದರಲ್ಲಿ ತಾನು ಹೌದಾ, ತಾನು ಇದೆಲ್ಲವನ್ನ ಮಾಡಿದೀನಾ ಇಲ್ವಾ ಅನ್ನೋದನ್ನ ಜಡ್ಜ್ ಮುಂದೆ ವಿವರಿಸಬೇಕಾಗತ್ತೆ. ಒಪ್ಪಿಕೊಂಡ್ರೆ ಬೇರೆ, ಒಪ್ಪದೇ ಹೋದಲ್ಲಿ ಮತ್ತೆ ಸಾಕ್ಷಿಗಳ ವಿಚಾರಣೆ ಕೂಡ ಪ್ರಾರಂಭ ಮಾಡ್ತಾರೆ. ಇದಾಗಲೇ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು, ಕೊಲೆ ನಡೆದಂಥ ಸಂದರ್ಭ, ಶೆಡ್ನಲ್ಲಿದ್ದರೂ ದರ್ಶನ್ ಅನ್ನೋದಕ್ಕೆ ಕೆಲ ಎವಿಡೆನ್ಸ್ಗಳು ಸಿಕ್ಕಿರೋದು, ಅಥವಾ ಕೆಲ ಆರೋಪಿಗಳ ಡ್ರೆಸ್ಗಳಲ್ಲಿ ರಕ್ತದ ಕಲೆಗಳಿದ್ದಿದ್ದು, ಇವೆಲ್ಲವೂ ಕೂಡ ಇವರನ್ನ ಆರೋಪಿಯಿಂದ ಹೌದು ಇವುಗಳು ಅಪರಾಧಿಗಳು ಅಂತ ಒಂದು ಡಿಸೈಡ್ ಮಾಡುವಲ್ಲಿ ಎಷ್ಟು ಮಟ್ಟಿಗೆ ಪಾತ್ರವಹಿಸುತ್ತೆ, ಇವೆಲ್ಲವೂ ಕೂಡ ನಿರ್ಧಾರ ಆಗಬೇಕಿದೆ. ಇದು ಕೇವಲ ಮೊದಲ ಹಂತ ಅಷ್ಟೇ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಣೆಗಳು ತೀವ್ರಗೊಳ್ಳುತ್ತೆ, ಸಾಕ್ಷ್ಯ ವಿಚಾರಣೆಗಳು ಕೂಡ ನಡೆಯೋದಿದೆ. ಇದೀಗ ಇನ್ನೇನು ಕೆಲ ಕ್ಷಣಗಳಲ್ಲಿ ದೋಷಾರೋಪ ನಿಗದಿಯ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ.